ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜನವರಿ 3ರಂದು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಮಂಗಳೂರು ಮೂಲದ ಟೆಕ್ಕಿ ಶರ್ಮಿಳಾ ಕೊಲೆಯಾಗಿತ್ತು. ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಒಂದೊಂದೇ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಸಂಪೂರ್ಣ ಸತ್ಯವನ್ನ ಆರೋಪಿ ಕರ್ನಾಲ್ ಕುರೈ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ತನಿಖೆಯ ಸಂದರ್ಭದಲ್ಲಿ ತನ್ನ ವಿಕೃತಿಯ ಬಗ್ಗೆ ಎಲ್ಲವನ್ನೂ ಕೂಡ ಹೇಳ್ಕೊಳ್ತಿದ್ದಾನೆ. ಪಕ್ಕದ ಮನೆಯವನಾದಂತಹ 18 ವರ್ಷದ ಯುವಕ ಕರ್ನಾಲ್ ಕುರೈ ಟೆಕ್ಕಿಯನ್ನ ಕೊಲೆ ಮಾಡಿದ. ಈಗ ಎಲ್ಲವನ್ನೂ ಕೂಡ ಎಲ್ಲಾ ಸತ್ಯವನ್ನ ಕೂಡ ಬಾಯ್ಬಿಟ್ಟಿದ್ದು, ಹೇಗೆ ಎಸ್ಕೇಪ್ ಆಗೋದು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡಿದ್ದಂತಹ ವಿಚಾರವನ್ನ ಕೂಡ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಮನೆ ಬಳಿ 3 ಬಾರಿ ರೆಕ್ಕಿ ಮಾಡಿದ್ದ ಹಂತಕ್ಕ 3 ಬಾರಿ ಪರಿಶೀಲನೆಯನ್ನ ಮಾಡಿದ್ದ. ಯಾವಾಗ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಮನೆಯಿಂದ ಆಫೀಸ್ಗೆ ಹೋಗ್ತಾರೆ, ಇದೆಲ್ಲವನ್ನು ಕೂಡ ಕೊಲೆ ಮಾಡೋದಕ್ಕೂ ಮುನ್ನ 3 ಬಾರಿ ಅವನು ಪರಿಶೀಲನೆಯನ್ನ ಮಾಡಿದ್ದ. ಅತ್ಯಾಚಾರಕ್ಕೆ ಯತ್ನಿಸಿದ ವೇಳೆ ವಿಕೃತಿ ತೋರಿರೋ ಬಗ್ಗೆ ಆರೋಪಿ ಕರ್ನಾಲ್ ಕುರೈ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಟೆಕ್ಕಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಈಗ ಎಲ್ಲಾ ಸತ್ಯವನ್ನು ಕೂಡ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಏನೆಲ್ಲ ಒಪ್ಕೊಂಡಿದ್ದಾನೆ, ಏನೆಲ್ಲ ಹೇಳಿದ್ದಾನೆ? ಹಾಗಾದ್ರೆ ಖಂಡಿತವಾಗಿಯೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಒಂದು ಟೆಕ್ಕಿ ಸಾವು ಆಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ಒಂದು ಏನು ಸಾಕ್ಷಿಗಳನ್ನ ಕಲೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಮನೆ ಒಳಗಡೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಸಿಕ್ಕಿಲ್ಲ. ಪ್ರತ್ಯಕ್ಷ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆತನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಈ ಒಂದು ಘಟನೆ ಹೇಗಾಯ್ತು ಅನ್ನೋದನ್ನ ಪೊಲೀಸರ ಮುಂದೆ ವಿವರಿಸಿರುವಂತಹದ್ದು. ಮೊದಲಿಗೆ ಏನು ಯಾವ ಕಡೆಯಿಂದ ಹೋಗ್ಬೇಕು, ಯಾವ ಡೋರಿಂದ ಹೊರಗಡೆ ಬರಬೇಕು, ಇದನ್ನೆಲ್ಲವನ್ನ ಕೂಡ ಮೊದಲೇ ರೆಕ್ಕಿ ಮಾಡಿ ಇಟ್ಕೊಂಡಿದ್ದ. ಆಕೆ ಮನೆ ಒಳಗಡೆ ಇರೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅದಾದ ನಂತರ ಮನೆ ಒಳಗಡೆ ಹೋಗಿ ಆಕೆಯನ್ನ ಏನು ಅತ್ಯಾಚಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಒಂದು ಅತ್ಯಾಚಾರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಪ್ರತಿರೋಧ ಒಡ್ಡಿದ್ದಂತಹ ಸಂದರ್ಭದಲ್ಲಿ ಆಕೆಯನ್ನ ಕೆಳಗಡೆ ಬೀಳಿಸಿ ನಂತರ ಆಕೆಯ ತಲೆಯನ್ನ ಸೋಪಾಗೆ ಬಲವಾಗಿ ಹೊಡಿತಾನೆ. ಬಲವಾಗಿ ಹೊಡೆದಂತ ಪರಿಣಾಮವಾಗಿ ಆಕೆಗೆ ರಕ್ತಸ್ರಾವ ಆಗುತ್ತೆ. ರಕ್ತಸ್ರಾವ ಆಗ್ತಾ ಇದ್ರೂ ಸಹ ಆಕೆಯ ಮೇಲೆ ಅತ್ಯಾಚಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಯಾವಾಗ ಆಕೆ ಅನ್ಕಾನ್ಶಿಯಸ್ ಆಗ್ತಾಳೆ ಆಗ ಈತನಿಗೆ ಒಂದು ಭಯ ಬರುತ್ತೆ. ಭಯ ಬಂದ ನಂತರ ಆಕೆಯ ಮೈ ಮೇಲೆ ಇರುವಂತಹ ಬಟ್ಟೆಯನ್ನೇ ಬಿಚ್ಚಿ ಅದರಿಂದ ಆಕೆ ಏನು ರಕ್ತ ಅಲ್ಲಿ ಸೋರಿಕೆ ಆಗಿರುತ್ತೆ ಅದನ್ನೆಲ್ಲವನ್ನು ಕೂಡ ಒರೆಸಿದಾದ ನಂತರ ಅಲ್ಲಿ ಏನು ಬಿದ್ದಿದ್ದಂತಹ ಅಷ್ಟು ವೇಸ್ಟೇಜ್ ಅನ್ನ ತಗೊಂಡು ಆ ಬೆಡ್ ಮೇಲೆ ಆಕೆ ಒಂದು ಬೆಂಕಿಯನ್ನ ಹಚ್ತಾನೆ. ಬೆಂಕಿ ಹಚ್ಚಿದಂತಹ ಪರಿಣಾಮವಾಗಿ ಇಡೀ ಒಂದು ಆಕೆಯ ದೇಹ ಜೊತೆಗೆ ಬೆಡ್ ಜೊತೆಗೆ ಅಲ್ಲಿದ್ದಂತಹ ಒಂದು ಏನು ಬಟ್ಟೆಗಳೇನಿದಾವೆ ಇವನೇ ಆ ಒಂದು ಕೃತ್ಯವನ್ನ ಮಾಡಿದ್ದಾನೆ ಅನ್ನೋದಕ್ಕೆ ಏನೆಲ್ಲ ಸಾಕ್ಷಿಗಳು ಅಲ್ಲಿ ಇರ್ತಾವೆ ಅವೆಲ್ಲವನ್ನು ಕೂಡ ಈತ ನಾಶ ಮಾಡಿದ್ದಾನೆ ಅಂತ ಹೇಳಿ ಆತನೇ ಈಗಾಗ್ಲೇ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತಹದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಈಗಾಗ್ಲೇ ಏನು ಆ ಒಂದು ಮನೆಯನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಸದ್ಯಕ್ಕೆ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಕಂಪ್ಲೀಟ್ ಆಗಿ ಬೆಂಕಿಗೆ ಆಹುತಿ ಆಗಿರೋದ್ರಿಂದ ಆಕೆಯ ಬಟ್ಟೆ ಆಗಿರ್ಬೋದು, ಆಕೆಯ ಮೃತದೇಹದ ಮೇಲೆ ಈ ಒಂದು ಆರೋಪಿ ಕರ್ನಲ್ ಕುರೈ ಏನಿದ್ದಾನೆ ಆತನ ಫಿಂಗರ್ ಪ್ರಿಂಟ್ ಏನಾದ್ರೂ ಬಿದ್ದಿದೆಯಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಸದ್ಯಕ್ಕೆ ಸಿಕ್ಕಿಲ್ಲ. ಆದ್ರೆ ಆರೋಪಿ ಏನೆಲ್ಲ ಮಾಡಿದ್ದಾನೆ ಅಂತ ಹೇಳಿ ಆತನೇ ಬಾಯ್ಬಿಟ್ಟಿದ್ದಾನೆ. ಆ ಒಂದು ಸ್ಟೇಟ್ಮೆಂಟ್ ಮೇರೆಗೆ ಈಗಾಗಲೇ ಪೊಲೀಸರು ಸಾಕಷ್ಟು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಅಕ್ಕಪಕ್ಕದ ಮನೆಯಲ್ಲಿ ಸಿಸಿ ಕ್ಯಾಮೆರಾ ಏನಾದ್ರೂ ಇದೆಯಾ ಈ ಒಂದು ಸಂದರ್ಭದಲ್ಲಿ ಅವನು ಏನು ಮನೆ ಒಳಗಡೆ ಹೋಗಿರುವಂತಹದ್ದು ಬರುವಂತಹದ್ದು ಅಂತ ಎಲ್ಲ ಕೂಡ ಸದ್ಯಕ್ಕೆ ಪರಿಶೀಲನೆ ಮಾಡ್ತಾ ಇರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.